ಭವಿಷ್ಯ. ನಾನ್ ರೂಪಲತಾ. ಇನ್ನು ಮುಂದಿನ ರಾಶಿ ಯಾವುದು? ಕರ್ಕಾಟಕ ರಾಶಿ. ಇವರ ಸ್ವಭಾವ ಹೇಗಿದೆ? ಈ ರಾಶಿಯವರು ಹೆಚ್ಚು ಥಿಂಕ್ ಮಾಡ್ತಾರೆ. ಹೌದಾ? ಅಷ್ಟೊಂದು ಥಿಂಕ್ ಮಾಡಿದ್ರೆ ಹೆಂಗೆ? ಅಷ್ಟೊಂದು ಥಿಂಕ್ ಮಾಡಿದ್ರೆ ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಒತ್ತಡ ಜಾಸ್ತಿ ಆಗತ್ತೆ, ನಿದ್ರಾ ಸಮಸ್ಯೆ ಜಾಸ್ತಿ ಆಗತ್ತೆ, ಆತಂಕ ಜಾಸ್ತಿ ಆಗತ್ತೆ, ಹಾಗೆ ಉಸಿರಾಟದ ತೊಂದರೆಗಳು ಕೂಡ ಇವರಿಗೆ ಬರುವಂತ ಚಾನ್ಸಸ್ ಇದೆ. ನಿದ್ರೆ ಬರಲ್ವಾ? ಲಂಗ್ಸ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಆಗತ್ತಾ? ಹಾಗಿದ್ರೆ ಇವರು ಏನ್ ಮಾಡ್ಬೇಕು? ಈ ಕರ್ಕಾಟಕ ರಾಶಿಯವರು ಮನಸ್ಸನ್ನ ಶಾಂತವಾಗಿಡಲು ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು. ಹಾಗೆ ಆ ಪೊಲ್ಯೂಷನ್ ಇರುವಂತಹ ಪ್ಲೇಸ್ ಅಲ್ಲಿ ಅಷ್ಟೊಂದು ಇರಬಾರ್ದು. ಈ ಕರ್ಕಾಟಕ ರಾಶಿಯವ್ರದ್ದು ಪ್ಯಾರ್ ಇಷ್ಕ್ ಹೆಂಗಿರತ್ತೆ ಒಂಚೂರು ಹೇಳ್ತೀರಾ? ಇವರಿಗೆ ಒಂದೇ ರೀತಿಯ ಸಂಬಂಧ ಕೆಲವೊಮ್ಮೆ ಬೇಸರವನ್ನ ತರತ್ತೆ. ಇವರು ಹೊಸತನ ಬೇಕು, ವೆರೈಟಿ ಬೇಕು ಅಂತ ಬಯಸಬಹುದು. ಈ ಕರ್ಕಾಟಕ ರಾಶಿಯವರು ಒಂಥರ ಸ್ವಾತಂತ್ರ್ಯವನ್ನ ಬಯಸ್ತಾರೆ. ಕಟ್ಟಿ ಹಾಕಿ ಒಂದಿರುವಂತಹ ಸಂಬಂಧಗಳು ಬೇಡ, ಫ್ರೀ ಬರ್ಡ್ ಆಗಿರ್ಬೇಕು ಅಂತ ಬಯಸುವವರು. ಅಂದ್ರೆ ಪ್ರೇಮ ಲೋಕದಿಂದ ಬಂದ ಪಾರಿವಾಳ ನೆನಪಾಗತ್ತೆ. ಈ ಕರ್ಕಾಟಕ ರಾಶಿಯವರಿಗೆ ಉತ್ತಮ ಸಂಗಾತಿ ಯಾರು? ಅರ್ಥ ಮಾಡಿಕೊಳ್ಳುವಂತ, ತಾಳ್ಮೆ ಅಂದ್ರೆ ಪೇಷನ್ಸ್ ಇರುವಂತ ಸಂಗಾತಿ ಬೇಕು ಅಂತ ಬಯಸ್ತಾರೆ. ಹಾಗೆ ಹೆಚ್ಚಾಗಿ ಮಾತಾಡುವಂತ ಸಂಗಾತಿ ಬೇಕು. ಇವರ ಸ್ವಾತಂತ್ರ್ಯವನ್ನ ಗೌರವಿಸುವಂತ ಸಂಗಾತಿ ಬೇಕು. ಇವರನ್ನ ಚೆನ್ನಾಗಿ ನೋಡ್ಕೊಳ್ಳುವವರು, ಇವರಿಗೆ ಚೆನ್ನಾಗಿ ಹೊಂದಿಕೊಳ್ಳುವಂತ ಸಂಗಾತಿ ಬೇಕು ಅಂತ ಈ ಕರ್ಕಾಟಕ ರಾಶಿಯವರು ಬಯಸ್ತಾರೆ. ಜೂನ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರು ಇನ್ವೆಸ್ಟ್ಮೆಂಟ್ ಏನಾದ್ರೂ ಮಾಡಬಹುದಾ? ಹೇಗೆ? ಈ ಸಮಯದಲ್ಲಿ ಕ್ವಿಕ್ ಡಿಸಿಷನ್ ತೆಗೆದುಕೊಳ್ಳೋದನ್ನ ಸ್ವಲ್ಪ ನೀವು ತಪ್ಪಿಸಬೇಕಾಗತ್ತೆ. ನೀವು ಶೇರ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಆಮೇಲೆ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿದ್ರೆ ನಿಮ್ಗೆ ಲಾಭ ಬರುತ್ತೆ. ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಇಂದ ಸ್ವಲ್ಪ ದೂರ ಇರಿ. ಯಾವ ರೀತಿಯಾಗಿರುವಂತ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಇವರು? ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ತುಂಬಾ ಸುರಕ್ಷಿತ. SIP ರೀತಿಯಂತ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಕೂಡ ನೀವು ಮಾಡಿದ್ರೆ ಉತ್ತಮ. ಮಿಶ್ರ ಹೂಡಿಕೆಯನ್ನ ಮಾಡಿದ್ರೆ ಉತ್ತಮ. ಎಲ್ಲಾ ಹಣವನ್ನ ಒಂದೇ ಕಡೆ ಹೂಡಿಕೆ ಮಾಡೋದಕ್ಕೆ ಹೋಗ್ಬೇಡಿ. ಇನ್ಮುಂದೆ ನಿಮ್ಮಲ್ಲಿರೋ ಎಲ್ಲಾ ಹಣನ ಒಂದೇ ಕಡೆ ಸುರಿಬೇಡಿ. ಜೂನ್ ತಿಂಗಳಲ್ಲಿ ನಿಮ್ಗೆ ತಕ್ಷಣಕ್ಕೆ ದೊಡ್ಡ ಲಾಭ ಬರದೇ ಇರಬಹುದು, ಆದ್ರೆ ಸೈಡ್ ಬಿಸ್ನೆಸ್ ಗಳು ಕೆಲವು ಇರ್ತಾವಲ್ವಾ, ಅದರಿಂದ ನಿಮ್ಗೆ ಲಾಭ ಬರುತ್ತೆ. ನಿಮ್ಗೆ ಏನ್ ಯೋಚನೆಗಳು ಹುಟ್ಟುತ್ತೋ ಅದನ್ನ ನೀವು ಮಾಡೇ ಬಿಡ್ಬೇಕಾಗತ್ತೆ. ಅದ್ ಸರಿ, ಈ ತಿಂಗಳು ಅಂದ್ರೆ ಜೂನ್ ತಿಂಗಳು ಇವರಿಗೆ ಖರ್ಚೆಲ್ಲ ಹೇಗಿರತ್ತೆ? ಜಾಸ್ತಿ ಇರತ್ತಾ, ಕಡಿಮೆ ಇರತ್ತಾ? ನಿಮ್ಗೆ ಅನಿರೀಕ್ಷಿತವಾಗಿರುವಂತಹ ಖರ್ಚುಗಳು ಹೆಚ್ಚಾಗತ್ತೆ ಇಂದು ಜೂನ್ ತಿಂಗಳಲ್ಲಿ. ಕೆಲವೊಮ್ಮೆ ಅನಾವಶ್ಯಕ ಖರೀದಿಗೆ ಖರ್ಚು ಮಾಡುವಂತ ಚಾನ್ಸಸ್ ಇರುತ್ತೆ. ಕುಟುಂಬ, ಪ್ರಯಾಣ, ವೈಯಕ್ತಿಕ ಖರ್ಚುಗಳು ಇದೆಲ್ಲವೂ ಕೂಡ ಈ ಜೂನ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಜಾಸ್ತಿ ಆಗುತ್ತೆ. ಆದ್ರಿಂದ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಈ ಹೆಣ್ಮಕ್ಳಿಗೆ ಹಂಗೆ ಕಣ್ಣಲ್ಲಿ ನೋಡಿದೆಲ್ಲ ತಗೋಬೇಕು. ಪಾಪ ಏನ್ ಮಾಡೋದು ಹೇಳಿ ಅಲ್ವಾ? ಅದನ್ನೇ ನೀವು ಕಂಟ್ರೋಲ್ ಮಾಡಿದ್ರೆ ನಿಮ್ಮ ಲೈಫ್ ಜಿಂಗಾಲಾಲ ಆಗತ್ತೆ.